ಇನ್ನು ತುಮಕೂರಿನಲ್ಲೂ ಕೂಡ ಬೆಳಗ್ಗೆಯಿಂದ ಮಳೆ ಆರಂಭ ಆಗಿರುವಂತದ್ದು. ತುಮಕೂರು ಜಿಲ್ಲೆಯಾದ್ಯಂತ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಬೆಳಗ್ಗೆಯಿಂದಲೇ ವರುಣ ಆರ್ಭಟಕ್ಕೆ ಜನರು ಸುಸ್ತಾಗಿದ್ದಾರೆ. ನಿನ್ನೆ ಸಂಜೆಯಿಂದನೂ ಕೂಡ ಮಳೆ ಬರ್ತಾ ಇತ್ತು. ಬೆಳಗ್ಗೆ ಮೋಡ ಕವಿದಂತಹ ವಾತಾವರಣ ಇತ್ತು. ಅದಾದ ನಂತರ ಈಗಲೂ ಕೂಡ ಮಳೆ ಆಗ್ತಾ ಇರುವಂತದ್ದು. ಮಳೆ ಕೂಡ ಮುಂದುವರೆದಿದೆ. ಬೆಳಗ್ಗೆ ಆರಂಭವಾಗಿರುವಂತಹ ಜಿಟಿ ಮಳೆಗೆ ಜನರ ಜೀವನ ಅಸ್ತವ್ಯಸ್ತ ಆಗ್ಬಿಟ್ಟಿದೆ. ಶಾಲೆಗೆ ಹೋಗೋದಕ್ಕೆ, ಮಕ್ಕಳು ಕಚೇರಿಗೆ ತೆರಳೋದಕ್ಕೆ, ಕೆಲಸಗಾರರು ಎಲ್ಲರೂ ಕೂಡ ಓಡಾಡುವಂತಹ ಸಮಯದಲ್ಲಿ ಸ್ವಲ್ಪ ಮಳೆ ಬಂದಿರೋ ಹಿನ್ನೆಲೆ ಜನಜೀವನ ಅಸ್ತವ್ಯಸ್ತ ಆಗಿದೆ. ಇನ್ನು ಮಳೆರಾಯನ ಕಾಟಕ್ಕೆ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ಮತ್ತೊಂದು ಕಡೆ ಎದುರಾಗಿದೆ. ಬೈಕ್ ಸವಾರರಂತೂ ಸಂಪೂರ್ಣ ತೊಂದರೆ. ಮಳೆಯಲ್ಲೇ ನೆನ್ಕೊಂಡು ಹೋಗ್ತಾ ಇದ್ದಾರೆ. ಇದು ತುಮಕೂರು ಜಿಲ್ಲೆಯಾದ್ಯಂತ ಸುರಿತಾ ಇರುವಂತಹ ಮಳೆಯಾಗಿದೆ. ಮಳೆ ಹಿನ್ನೆಲೆ ವಾಹನ ಸಂಚಾರ ಕೂಡ ಕೆಲವೊಂದು ಭಾಗಗಳಲ್ಲಿ ತುಂಬಾ ವಿರಳ ಆಗಿದೆ. ಮಳೆ ಬಿಟ್ಟಾಗ ವಾಹನ ಸಂಚಾರ ಕೂಡ ಹೇರಳ ಆಗಿದ್ದು, ಕೆಲವೊಂದು ಭಾಗಗಳಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗಿರೀಶ್ ಒಂದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ, ನೋಡೋಣ. ತುಮಕೂರು ನಗರ ಸೇರಿದಂತೆ ಜಿಲ್ಲಾದ್ಯಂತ ಬೆಳಗ್ಗೆಯಿಂದಲೂ ಕೂಡ ಜಿಟಿ ಮಳೆ ಆರಂಭವಾಗಿರುವಂಥದ್ದು ನಾನು ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ತುಮಕೂರು ನಗರದ BH ರಸ್ತೆಯಲ್ಲಿ ಮಳೆ ಸುರಿತಾ ಇರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಬಿಟ್ಟು ಬಿಡದೆ ಎಡೆಬಿಡದೆ ಮಳೆ ಸುರಿತಾ ಇದೆ. ಕೆಲವೆಡೆ ಭರ್ಜರಿ ಮಳೆ ಆದರೆ ಕೆಲವೆಡೆ ಸಾಧಾರಣ ಮಳೆ, ಕೆಲವೆಡೆ ಜಿಟಿ ಮಳೆ ಸುರಿತಾ ಇರುವಂಥದ್ದು ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀರಾ. ವಾಹನಗಳ ಸಂಚಾರವೂ ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಇರುವಂಥದ್ದು. ಅಂದರೆ ಮಳೆಯ ನಡುವೆಯೂ ಕೂಡ ವಾಹನ ಸವಾರರು ನೆನ್ಕೊಂಡೇ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ಕಡೆ. ಯಾಕಂದರೆ ಈಗ ಒಂದು ಉದ್ಯೋಗಕ್ಕೆ ಹೋಗುವಂಥ ಸಮಯ ಆಗಿರುವ ನಿಮಿತ್ತ ಅನಿವಾರ್ಯವಾಗಿ ಮಳೆಯಲ್ಲಿ ನೆನ್ಕೊಂಡೇ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಲವರು ಅಲ್ಲಲ್ಲಿ ಅಂಗಡಿ ಮತ್ತು ಮುಗ್ಗಟ್ಟುಗಳ ಆಶ್ರಯವನ್ನು ಪಡ್ಕೊಂಡು ಮನೆಗಳಿಗೆ ಅಥವಾ ಉದ್ಯೋಗಕ್ಕೆ ತೆರಳ್ತಾ ಇದ್ದರೆ, ಕೆಲವರು ಪ್ರಯಾಣಿಕರು ಅಥವಾ ಕಾಲೇಜು ವಿದ್ಯಾರ್ಥಿಗಳು ಛತ್ರಿಗಳನ್ನ ಆಶ್ರಯಿಸಿ ಛತ್ರಿಗಳನ್ನ ಹಿಡ್ಕೊಂಡು ಕಾಲೇಜಿಗೆ ತೆರಳುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ. ಮತ್ತು ವಾಹನ ಸವಾರರು ಕೂಡ ಅಂದರೆ ವಾಹನ ಪ್ರಯಾಣಿಕರ ಸಂಖ್ಯೆಯು ಕೂಡ ಸಂಚಾರ ಕಡಿಮೆ ಆಗಿರುವಂಥದ್ದು. ಮಳೆ ಇಲ್ಲ ಅಂತಂದಾಗ ಈ ಒಂದು BH ರಸ್ತೆ ಏನಿದೆ, BH ರಸ್ತೆ ವಾಹನದಿಂದ ತುಂಬಿ ತುಳುಕ್ತಾ ಇತ್ತು, ವಾಹನ ಸಂಚಾರ ದಟ್ಟಣೆ ಆಗಿತ್ತು. ಆದರೆ ಇವತ್ತು ಮಳೆ ಬೆಳಿಗ್ಗೆಯಿಂದಲೂ ಕೂಡ ಮಳೆ ಸುರಿತಾ ಇರುವಂಥ ನಿಮಿತ್ತ ವಾಹನ ಸಂಚಾರವೂ ಕೂಡ ಕಡಿಮೆ ಇರುವಂಥದ್ದು. ತುಮಕೂರು ನಗರ ಸೇರಿದಂತೆ ಜಿಲ್ಲಾದ್ಯಂತ ಬೆಳಿಗ್ಗೆಯಿಂದಲೂ ಕೂಡ ಮಳೆ ಸುರಿತಾ ಇರುವಂಥದ್ದು. ಇನ್ನು ಹವಾಮಾನ ಇಲಾಖೆಯ ಮುನ್ಸೂಚನೆ ಪ್ರಕಾರ ಇನ್ನು 2-3 ದಿನಗಳ ಕಾಲ ಮಳೆ ಕೂಡ ಮುಂದುವರಿಯುವಂಥ ಸಾಧ್ಯತೆ ಇದೆ. ತುಮಕೂರು ಜಿಲ್ಲಾದ್ಯಂತ ಇನ್ನೂ 2-3 ದಿನಗಳ ಕಾಲ ಈಗಾಗಲೇ ಏನು ಯೆಲ್ಲೋ ಅಲರ್ಟ್ ಮತ್ತು ಆರೆಂಜ್ ಯೆಲ್ಲೋ ಅಲರ್ಟನ್ನು ಕೂಡ ಘೋಷಣೆ ಮಾಡಲಾಗಿದೆ. ಹೀಗಾಗಿ ತುಮಕೂರು ಜಿಲ್ಲಾದ್ಯಂತ ಬೆಳಿಗ್ಗೆಯಿಂದಲೂ ಕೂಡ ಒಂದಷ್ಟು ಮಳೆ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ವಾಹನ ಸವಾರರು ಮತ್ತು ಉದ್ಯೋಗಕ್ಕೆ ತೆರಳುವಂಥ ಉದ್ಯೋಗಸ್ಥರು ಇರ್ಬೋದು, ಪ್ರಯಾಣಿಕರು ಇರ್ಬೋದು, ಎಲ್ಲರೂ ಕೂಡ ಒಂದಷ್ಟು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಮಳೆಯಲ್ಲಿ ನೆನ್ಕೊಂಡು ಓಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಕೆಲವರೆಲ್ಲ ಛತ್ರಿಯನ್ನು ಆಶ್ರಯಿಸಿ ಒಂದು ಮನೆಗಳಿಗೆ ಅಥವಾ ಉದ್ಯೋಗಕ್ಕೆ ತೆರಳ್ತಾ ಇರುವಂಥದ್ದು. ನೀವು ಆ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಜನರು ಕೂಡ ನಿಂತಿದ್ದಾರೆ, ದೃಶ್ಯದಲ್ಲಿ ನೋಡ್ಬೋದು. ಅಲ್ಲಿ ಕೊಡೆಯನ್ನು ಆಶ್ರಯಿಸಿಕೊಂಡು ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಿದ್ದಾರೆ. ಮತ್ತು ಕೊಡೆಗಳನ್ನ ಒದ್ಕೊಂಡು ಕೊಡೆಗಳನ್ನ ಆಶ್ರಯಿಸಿಕೊಂಡು ತಮ್ಮ ಕೆಲಸ ಕಾರ್ಯಗಳಿಗೆ ತೆರಳ್ತಾ ಇರುವಂಥ ದೃಶ್ಯ. ಹಾಗೆ ಕಾಲೇಜಿಗೆ ತೆರಳುವಂಥ ವಿದ್ಯಾರ್ಥಿಗಳು ಕೂಡ ಒಂದು ನೆನ್ಕೊಂಡೇ ತೆರಳುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ. ಕೆಲವರು ರೈನ್ ಕೋಟನ್ನು ಹಾಕಿ ತಮ್ಮ ಕೆಲಸ ಕಾರ್ಯಗಳಿಗೆ ತೆರಳ್ತಾ ಇರುವಂಥದ್ದು. ಹೀಗಾಗಿ ಇಡೀ ತುಮಕೂರು ಜಿಲ್ಲಾದ್ಯಂತ ಬೆಳಗ್ಗೆಯಿಂದಲೂ ಕೂಡ ಈಗಾಗಲೇ ಜಿಟಿ ಮಳೆ ಆರಂಭವಾಗ್ತಾ ಇರುವಂಥದ್ದು. ಬಿಟ್ಟು ಬಿಡದೆ ಮಳೆ ಸುರಿತಾ ಇರೋದು. ಕಳೆದ 1 ಗಂಟೆಯಿಂದನೂ ಕೂಡ ಸಾಧಾರಣವಾಗಿ ಮಳೆ ಆಗ್ತಾ ಇದೆ. ಆರ್ಭಟ ಮುಂದುವರಿತಾ ಇರುವಂಥದ್ದು. ಹೀಗಾಗಿ ಇನ್ನೂ ಕೂಡ 2-3 ದಿನಗಳ ಕಾಲ ಮಳೆ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳಿ ಜಿಲ್ಲಾಡಳಿತ ಕೂಡ ಒಂದಷ್ಟು ಎಚ್ಚರಿಕೆಯ ಮುಂಜಾಗ್ರತಾ ಕ್ರಮವನ್ನು ಕೂಡ ನೀಡಿದೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಗಿರೀಶ್, ಪ್ರಗತಿ TV ತುಮಕೂರು.